ಯಾವುದೇ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಈ ಕೆಲವು ಫ್ಯಾಕ್ಟರ್ಸ್ ನ ನೀವು ಚೆಕ್ ಮಾಡಲೇಬೇಕಾಗುತ್ತೆ. ಸೊ ಒನ್ ಬೈ ಒನ್ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ನಂಬರ್ 1 ಫಂಡ್ ಮ್ಯಾನೇಜರ್. ಆಕ್ಚುಲಿ ಮ್ಯೂಚುವಲ್ ಫಂಡ್ ಅಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ ನ ಎಲ್ಲಾ ಡಿಸಿಷನ್ಸ್ ನ ಫಂಡ್ ಮ್ಯಾನೇಜರ್ ತಗೊಳ್ಳೋದ್ರಿಂದ ಫಸ್ಟ್ ನಾವು ಅವ್ರಿಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂತ ನೋಡಬೇಕಾಗುತ್ತೆ. ನಾರ್ಮಲ್ ಆಗಿ ಅವರು ಲಾಂಗ್ ಟರ್ಮ್ ಇಂದ ಇದೇ ಫೀಲ್ಡ್ ಅಲ್ಲಿ ಇದ್ರೆ ಒಂದಾದ್ರೂ ಡೌನ್ ಫಾಲ್ ನ ನೋಡಿರ್ತಾರೆ. ಸೊ ಹೀಗಾಗಿ ಮಾರ್ಕೆಟ್ ಡೌನ್ ಹೋದ್ರೂ ಕೂಡ ಈಸಿಯಾಗಿ ಮ್ಯಾನೇಜ್ ಮಾಡಬಹುದು. ಅಂಡ್ ನಂಬರ್ 2 ಎಕ್ಸ್ಪೆನ್ಸ್ ರೇಷಿಯೋ. ಬೇಸಿಕಲಿ ಇದು ನಮ್ಮ ಫಂಡ್ ನ ಮ್ಯಾನೇಜ್ ಮಾಡೋದಕ್ಕೆ ಫಂಡ್ ಮ್ಯಾನೇಜರ್ಗೆ ನಾವು ಕೊಡುವಂತ ಫೀಸ್ ಆಗಿರುತ್ತೆ. ಅಂಡ್ ಇದೇನು ಸ್ಮಾಲ್ ಪರ್ಸೆಂಟೇಜ್ ಅಲ್ವಾ ಅಂತ ಇಗ್ನೋರ್ ಮಾಡಕ್ ಹೋಗಬೇಡಿ. ಬಿಕಾಸ್ ಲಾಂಗ್ ಟರ್ಮ್ ಅಲ್ಲಿ ಸ್ಮಾಲ್ ಡಿಫರೆನ್ಸ್ ಕೂಡ ನಿಮ್ ರಿಟರ್ನ್ ಅಲ್ಲಿ ವೆರಿ ಬಿಗ್ ಇಂಪ್ಯಾಕ್ಟ್ ಮಾಡುತ್ತೆ. ಅಂಡ್ ಸಮ್ ಟೈಮ್ ಹೈ ಎಕ್ಸ್ಪೀರಿಯನ್ಸ್, ಸ್ಟ್ರಾಂಗ್ ರಿಸರ್ಚ್ ಟೀಮ್, ಈ ತರ ವೆಲ್ ಮ್ಯಾನೇಜ್ಮೆಂಟ್ ಇರೋದ್ರಿಂದ ಕೂಡ ಈ ಒಂದು ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ ಇರುತ್ತೆ. ಸೊ ಇವಾಗ ನೋ ಪ್ರಾಬ್ಲಮ್, ಜಸ್ಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವೈ ವಿ ಆರ್ ಪೇಯಿಂಗ್ ದಟ್ ಮಚ್ ಆಫ್ ಎಕ್ಸ್ಪೆನ್ಸ್ ರೇಷಿಯೋ, ದಟ್ಸ್ ಇಟ್. ಅಂಡ್ ನಂಬರ್ 3 AUM ಮೀನ್ಸ್ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್. ಅಂದ್ರೆ ಆ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿರುವಂತ ಎಲ್ಲಾ ಇನ್ವೆಸ್ಟರ್ ದುಡ್ಡನ್ನ ಕಲೆಕ್ಟ್ ಮಾಡಿಬಿಟ್ಟು ಆ ಒಂದು ಮ್ಯೂಚುವಲ್ ಫಂಡ್ ಟೋಟಲಿ ಎಷ್ಟು ದುಡ್ಡನ್ನ ಮ್ಯಾನೇಜ್ ಮಾಡ್ತಾ ಇದೆ ಅಂತ. ಈ AUM ಜಾಸ್ತಿ ಇದ್ರೆ ಆ ಒಂದು ಮ್ಯೂಚುವಲ್ ಫಂಡ್ ಜಾಸ್ತಿ ದುಡ್ಡನ್ನ ಮ್ಯಾನೇಜ್ ಮಾಡ್ತಾ ಇದೆ ಅಂತ. ಅಂಡ್ ನಂಬರ್ 4 ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋ. ನಾರ್ಮಲಿ ನಾವು ರಿಸ್ಕ್ ನ ಅನಲೈಸ್ ಮಾಡಬೇಕು ಅಂದ್ರೆ ಪೋರ್ಟ್ಫೋಲಿಯೋನ ಚೆಕ್ ಮಾಡಬೇಕಾಗುತ್ತೆ. ಅಂದ್ರೆ ನಾವು ಸ್ವಲ್ಪ ರಿಸ್ಕ್ ನ ತಗೊಳ್ಳೋದಕ್ಕೆ ರೆಡಿ ಇದೀವಿ ಅಂದಾಗ ವಿ ಕ್ಯಾನ್ ಗೋ ಫಾರ್ ಈಕ್ವಿಟಿ ಮ್ಯೂಚುವಲ್ ಫಂಡ್. ಅಂಡ್ ಅದನ್ನ ಚೂಸ್ ಮಾಡಿದ್ರೆ ಅದರಲ್ಲಿ ಲಾರ್ಜ್ ಕ್ಯಾಪ್ ಅಲ್ಲಿ ಎಷ್ಟಿದೆ, ಮಿಡ್ ಕ್ಯಾಪ್ ಅಲ್ಲಿ ಎಷ್ಟಿದೆ, ಸ್ಮಾಲ್ ಕ್ಯಾಪ್ ಅಲ್ಲಿ ಎಷ್ಟಿದೆ ಅಂತ ಚೆಕ್ ಮಾಡಬೇಕು. ಅದೇನಾದ್ರೂ ಕಂಪೇರಿಟಿವ್ಲಿ ನಮಗೆ ಸ್ವಲ್ಪ ರಿಸ್ಕ್ ಬೇಡ ಅಂದಾಗ ವಿ ಕ್ಯಾನ್ ಈಸಿಲಿ ಗೋ ಫಾರ್ ಡೆಟ್ ಮ್ಯೂಚುವಲ್ ಫಂಡ್. ಸೊ ಈ ತರ ನಮ್ಮ ಹತ್ರ ಇರುವಂತಹ ರಿಸ್ಕ್ ಬೇರಿಂಗ್ ಕೆಪಾಸಿಟಿ ಮೇಲೆ ನಾವು ಡಿಸೈಡ್ ಮಾಡಬೇಕು. ಅಂಡ್ ಲಾಸ್ಟ್ ಥಿಂಗ್ ಏನಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ, ಈ ಒಂದು ಮ್ಯೂಚುವಲ್ ಫಂಡ್ ಲಾಸ್ಟ್ ಇಯರ್ ತುಂಬಾ ಚೆನ್ನಾಗಿ ರಿಟರ್ನ್ ಕೊಟ್ಟಿದೆ ಅಂತ ಹೇಳಿ ಅದರಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಬಟ್ 1 ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಸಾಕಾಗಲ್ಲ. ಲಾಂಗ್ ಟರ್ಮ್ ಅಲ್ಲಿ ಅದು ಯಾವ ತರ ಪರ್ಫಾರ್ಮ್ ಮಾಡಿದೆ ಅಂತ ಚೆಕ್ ಮಾಡಬೇಕು. ಅಂಡ್ ಮೇನ್ ಇಂಪಾರ್ಟೆಂಟ್ ಡಿಫರೆಂಟ್ ಮಾರ್ಕೆಟ್ ಸಿಚುವೇಷನ್ಸ್ ಅಲ್ಲಿ ಅದು ಯಾವ ತರ ಬಿಹೇವ್ ಮಾಡಿದೆ ಅಂತ ಕೂಡ ಚೆಕ್ ಮಾಡಬೇಕಾಗುತ್ತೆ. ಬಿಕಾಸ್ ಲಾಸ್ಟ್ ಇಯರ್ ಅಂತ ಪೋರ್ಟ್ಫೋಲಿಯೋಗಿಂತ ಈ ವರ್ಷದ ಪೋರ್ಟ್ಫೋಲಿಯೋ ಡಿಫರೆಂಟ್ ಆಗಿರ್ಬೋದಲ್ವಾ. ಸೊ ಹೀಗಾಗಿ ನಾವು ಒಂದೇ ವರ್ಷದ ರಿಟರ್ನ್ ನೋಡಿ ಜಡ್ಜ್ ಮಾಡೋದಕ್ಕಾಗೋದಿಲ್ಲ. ಸೊ ಇಲ್ಲಿವರೆಗೂ ನಾನು ಜಸ್ಟ್ ಮೇನ್ ಪಾಯಿಂಟ್ಸ್ ನ ಕವರ್ ಮಾಡಿದ್ದೀನಿ. ನಿಮ್ಗೇನಾದ್ರೂ ಈ ಮ್ಯೂಚುವಲ್ ಫಂಡ್ ಅನಲೈಸಿಸ್ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಬೇಕು ಅಂದ್ರೆ ಜಸ್ಟ್ ಮ್ಯೂಚುವಲ್ ಫಂಡ್ ಅಂತ ಕಮೆಂಟ್ ಮಾಡಿ.